ವಿತ್ ಹೆಡ್ಸ್ ಹೆಲ್ಡ್ ಹೈ, ಎದೆ ಮುಂದೆ ಇಟ್ಕೊಂಡು ನಮ್ಮ ಟೀಮ್ ವಾಪಸ್ ಇಂಡಿಯಾಗೆ ಬರ್ತಾರೆ. ನಾನು ಹೇಳ್ತಾ ಇದ್ದೆ, ಗುರು ಈ ಟೀಮ್ ನ ಬ್ಯಾಕ್ ಮಾಡಬೇಕು, ಯಂಗ್ಸ್ಟರ್ಗಳಿದ್ದಾರೆ, ಗೋಯಿಂಗ್ ಫಾರ್ವರ್ಡ್ ಇನ್ 4-5 ಇಯರ್ಸ್ ಇವರೇ ಇರ್ತಾರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಲೆಜೆಂಡ್ಗಳಾಗ್ತಾರೆ ಈ ಟೀಮಿಂದ ನೋಡಿ. ಯಾಕಂದ್ರೆ ಆಲ್ರೆಡಿ ಆ ಒಂದು ಏನ್ ಹೇಳ್ತೀರಾ ಚಿಗುರ್ನ ನಾನು ನೋಡ್ತಾ ಇದ್ದೀನಿ. ಸೊ ಆಟಿಟ್ಯೂಡ್ ಸರಿ ಇದ್ರೆ ನೀವೇನ್ ಬೇಕಾದ್ರೆ ಸಾಧನೆ ಮಾಡ್ಬೋದು. ಪ್ರಸಿದ್ಧ ಕೃಷ್ಣ ಹೊಡೆಸ್ಕೊಂಡ್ರು, ಮ್ಯಾಚ್ ಇಂದ ಡ್ರಾಪ್ ಆದ್ರು, ಪ್ರಾಕ್ಟೀಸ್ ಅಲ್ಲಿ ಕೆಲಸ ಮಾಡಿ ಈಗ ಬಂದು ಬೆಟರ್ ಪ್ರಸಿದ್ಧ ಕೃಷ್ಣ ಕಾಣಿಸಿದ್ರು. ಇಂಡಿಯನ್ ವಿಕ್ಟ್ರಿಗೆ ಅವರೇ ಹೆಲ್ಪ್ ಮಾಡಿದ್ದು. ನೀವು ಅಬ್ಸರ್ವ್ ಮಾಡಿ, ಟೆಸ್ಟ್ ಮ್ಯಾಚ್ ಅಲ್ಲಿ ಲಯನ್ ಶೇರ್ ವಿಕೆಟ್ ತೆಗೆದಿರೋದು ಸಿರಾಜ್ ಅಂಡ್ ಪ್ರಸಿದ್ಧ್. 8 ವಿಕೆಟ್ ತೆಗಿತಾರೆ ಪ್ರಸಿದ್ಧ್, 9 ವಿಕೆಟ್ ತೆಗಿತಾರೆ ಸಿರಾಜ್. ಕರೆಕ್ಟಾ? ಅದ್ಭುತ ಬೌಲಿಂಗ್ ಪ್ರದರ್ಶನ. ಆಕಾಶ್ ದೀಪ್ ಅಲ್ಲೊಂದು ಫಸ್ಟ್ ಇನ್ನಿಂಗ್ಸ್ ಒಂದು, ಸೆಕೆಂಡ್ ಇನ್ನಿಂಗ್ಸ್ ಒಂದು. ಸೊ ಅಲ್ಲಿಗೆ 19 ವಿಕೆಟ್. ಅಂದ್ರೆ ವೋಕ್ಸ್ ಬರ್ಲಿಲ್ಲ ಬ್ಯಾಟಿಂಗ್ಗೆ. ನಿಮ್ಗೆ ಜ್ಞಾಪಕ ಇದ್ರೆ ನೀವ್ ಹೇಳ್ಬೋದು, ಸರ್ ವೋಕ್ಸ್ ಸ್ಟೋಕ್ಸ್ ಇಲ್ದೆ ಗೆದ್ರು ಸರ್ ಇಂಡಿಯಾ. ಅಣ್ಣ, ಈ ಟೆಸ್ಟ್ ಮ್ಯಾಚ್ ಭಾರತದ ಪರವಾಗಿ ಬುಮ್ರಾನು ಆಡ್ಲಿಲ್ಲ, ರಿಷಬ್ ಪಂತು ಆಡ್ಲಿಲ್ಲ. ಕಾರಣ ಕೊಡೋಂಗಿಲ್ಲ. ನಾವ್ ಯಾವಾಗ್ಲೂ ಹಂಗೇನೆ, ಬಿಳಿ ಹಾಳೆ ಇರುತ್ತೆ, ಒಂದೇ ಒಂದು ಬ್ಲಾಕ್ ಡಾಟ್ ಇರುತ್ತೆ, ನಮ್ ಕಣ್ಣು ಆ ಬ್ಲಾಕ್ ಡಾಟ್ ಕಡೆಗೆ ಹೋಗುತ್ತೆ. ಸ್ವಲ್ಪ ನಮ್ಮ ಮೈಂಡ್ ಸೆಟ್ ಚೇಂಜ್ ಮಾಡ್ಬೇಕು. ಒಬ್ಬ ಕ್ರಿಕೆಟರ್ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸೆಲೆಕ್ಟ್ ಆಗಿದ್ದಾನೆ ಅಂತ ಹೇಳಿದ್ರೆ 1.4 ಬಿಲಿಯನ್ ಪೀಪಲ್ ಇರೋ ಅಂತ ಒಂದು ಕಂಟ್ರಿ, ಎಷ್ಟು ಕಾಂಪಿಟೇಷನ್ ಇರುತ್ತೆ. ಅಲ್ಲಿ ತನಕ ಬಂದಿದ್ದಾನೆ ಅಂದ್ರೆ ಏನೋ ಸಾಧನೆ ಮಾಡಿದ್ದಾನೆ, ಅವ್ರಿಗಿಂತ ಬೆಟರ್ ಆಗಿ ಬಂದಿದ್ದಾನೆ, ಚೋಸನ್ 15 ಅಲ್ಲಿ ಇದ್ದಾನೆ ಅಂದ್ರೆ ಕಷ್ಟಪಟ್ಟಿದ್ದಾನೆ. ಸೊ ಸ್ಟ್ರೈಟ್ ಅವೇ ಅವ್ರು ಬರ್ತಾ ಇದ್ದಂಗೆ ಕಂಟ್ರಿ ಪ್ಲೇಯರ್, ಸಾರ್ ಇವ್ನು ಯಾರೋ ಟ್ಯಾಲೆಂಟೇ ಇಲ್ಲ ಸರ್. ನಾನು ಇವಾಗ್ಲೂ ಅನ್ಶುಲ್ ಕಂಬೋಜ್ಗೆ ಬ್ಯಾಕ್ ಮಾಡ್ತೀನಿ, ಅವ್ರಿಗೆ ಅವಕಾಶ ಕೊಡ್ಬೇಕು ಅಂತ. ಯಾಕೆ ಗೊತ್ತಾ, ಅವ್ರು ಸೈಕಲ್ ಹೊಡೆದ್ ಬಂದಿದ್ದಾರೆ ಗುರು, ಸನ್ ಸ್ಟೇಟ್ ಹರಿಯಾಣ ಇಂದ. ನಾಳೆ ಬೆಟರ್ ಬೌಲರ್ ಆದ್ರೆ ನಮ್ಮ ಕೋರ್ಗೆ ಫಾರ್ಮ್ ಆಗ್ಬೋದಲ್ಲ. ಅದಕ್ಕೆ ಯಾವುದೇ ಒಬ್ಬ ಪ್ಲೇಯರ್ನು ಈಗ ಆಳ್ಸೋದು. ಆಮೇಲೆ ಎಲ್ರು ಮಾತಾಡ್ತಾ ಇರೋ, ಸರ್ ಕರುಣ್ ನಾಯರ್ ಏನ್ ಸರ್ ಚಾನ್ಸ್ ಕೊಟ್ಟು ಸಾಕಾಯ್ತು ಅಂತ. ಅಗೇನ್ ಈ ಮ್ಯಾಚ್ ಅಲ್ಲಿ ಕಾಂಟ್ರಿಬ್ಯೂಷನ್ 52 ರನ್ 224 ಇದ್ದಾಗ. ಆಮೇಲೆ ನಾವೇ ಮಾತಾಡ್ತಾ ಇದ್ವಿ, ಎಕ್ಸ್ಟ್ರಾ ಬೌಲರ್ ಆಡ್ಬೇಕಾಗಿತ್ತು ಈ ಮ್ಯಾಚ್, 20 ವಿಕೆಟ್ ತೆಗಿಬೇಕು ಅಂತ ಒಂದ್ ಲೈನ್ ಆಫ್ ಥಿಂಕಿಂಗ್. ಈಗ ಎಕ್ಸ್ಟ್ರಾ ಬ್ಯಾಟಿಂಗ್ ಆಡಿಲ್ಲ ಅಂತ ಹೇಳಿದ್ರೆ ಈ ಮ್ಯಾಚ್ ಗೆಲ್ತಾ ಇದ್ವಿ ನಾವು. ಕರುಣ್ ನಾಯರ್ 52 224 ಅಲ್ಲಿ, ವಾಷಿಂಗ್ಟನ್ ಸುಂದರ್ ಪ್ರಸಿದ್ಧ ಕೃಷ್ಣ ಜೊತೆ ಲಾಸ್ಟ್ ಅಲ್ಲಿ ನಿಂತ್ಕೊಂಡು 39 ರನ್ ಹೊಡಿತಾರೆ. 6 ರನ್ನಿಂದ ನಾವು ಮ್ಯಾಚ್ ಗೆದ್ದಿರೋದು. ಅಂದ್ರೆ 1-6 ಮ್ಯಾಟರ್ ಆಯ್ತಲ್ಲ ನಿಮ್ಗೆ. ಅದಕ್ಕೆ ಹೇಳ್ತಾ ಇರೋದು, ಯಾವತ್ತೂ ನಮ್ ಯೋಚನೆನೇ ಕರೆಕ್ಟ್, ಅವ್ರು ಮಾಡಿರೋದು ತಪ್ಪು ಅಂತಲ್ಲ. ಎಷ್ಟು ನೆಗೆಟಿವ್ ಕಮೆಂಟ್ಸ್ಗಳು ಬರ್ತಾ ಇತ್ತು ನನ್ಗೆ, ಆದ್ರೂ ಸುಮ್ಮನೆ ಇದೆ. ಅಂದ್ರೆ ಅಫ್ಕೋರ್ಸ್ ನೀವು ಕ್ರಿಕೆಟ್ ಆಡದೇ ಇರೋದ್ರಿಂದ ಅಥವಾ ಡ್ರೆಸ್ಸಿಂಗ್ ರೂಮ್ ಒಳಗಡೆ ಏನ್ ನಡೆಯುತ್ತೆ, ಎಷ್ಟು ಸಾಧನೆ ಮಾಡಿದ್ದಾರೆ ಅಥವಾ ಎಷ್ಟು ಕಷ್ಟಪಟ್ಟಿದ್ದಾರೆ ಇವರು ಅನ್ನೋದು ಗೊತ್ತಿಲ್ಲದೆ ಇರೋದ್ರಿಂದ ನೀವು ಕಮೆಂಟ್ ಮಾಡೋದ್ರಲ್ಲಿ ಅದು ಫೇರ್ ಎನಫ್, ನೋ ಡೌಟ್. ಬಟ್ ನಾನು ಯಾವತ್ತೂ ಒಬ್ಬ ಕ್ರಿಕೆಟರ್ನ ಕೆಳಗಡೆ ಹಾಕಕ್ಕೆ ಇಷ್ಟ ಪಡೋದೇ ಇಲ್ಲ. ಎಲ್ರು ಹೇಳ್ತಾರೆ, ಸರ್ ನೀವು ಕನ್ನಡಿಗರ ಕಂಡ್ರೆ ಒಲವು ತೋರಿಸ್ತೀರಾ, ಬಯಾಸ್ಟ್ ಕಾಮೆಂಟ್ರಿ ಮಾಡ್ತೀರಾ ಅಥವಾ ಬಯಾಸ್ಟ್ ಆಗಿ ಒಪಿನಿಯನ್ ಕೊಡ್ತೀರಾ ಅಂತ. ಅಣ್ಣ, ಎಷ್ಟು ಸೈಕಲ್ ಹೊಡೆದು ಬಂದಿರ್ತಾರೆ. ನಾವ್ ಹೇಳೋದು ಇಷ್ಟೇನೆ, ಹೌದು ಅಂಡರ್ ಪರ್ಫಾರ್ಮ್ ಮಾಡಿರ್ಬೋದು ಅಥವಾ ಎಕ್ಸ್ಪೆಕ್ಟೇಷನ್ ಗಿಂತ ಕಮ್ಮಿ ಪರ್ಫಾರ್ಮ್ ಮಾಡಿರ್ಬೋದು, ಅಥವಾ ಹೇಳ್ತೀವಿ ಒಂಚೂರು ಈ ಏರಿಯಾಲಿ ಇಂಪ್ರೂವ್ ಆಗ್ಬೇಕು.